ಕೋಟೆನಾಡು ಚಿತ್ರದುರ್ಗದಲ್ಲೊಬ್ಬ ಕಾಷಾಯಧಾರಿ ಕಾಮಿ ಸ್ವಾಮಿ ಇದ್ದನಂತೆ. ಕದ್ದು ಕಾಡುವ ಕಾಮನೆಗಳನ್ನು ಕಂಟ್ರೋಲ್ ಮಾಡದೆ ಅನೈತಿಕ ಸಂಬಂಧ ಹಿನ್ನೆಲೆ ಮಠಕ್ಕೆ ನುಗ್ಗಿ ಸ್ವಾಮೀಜಿಗೆ ಥಳಿತ. ಮನಸ್ಸೋ ಇಚ್ಛೆ ಹಲ್ಲೆ, ಸಿನಿಮಾ ಸ್ಟೈಲ್ನಲ್ಲಿ ಸ್ವಾಮೀಜಿ ಕಿಡ್ನಾಪ್. ಮಹಿಳೆಯ ಸಂಬಂಧಿಕರಿಂದ ಸ್ವಾಮೀಜಿ ಕಿಡ್ನಾಪು. ಕೋಟೆನಾಡು ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿ ಗ್ರಾಮವಂತೆ. ಗ್ರಾಮದ ಜಂಭಣ್ಣ ತಾತನ ಮಠದಲ್ಲಿ ನಡೆದಿರುವಂತಹ ಘಟನೆ. ಸ್ವಾಮೀಜಿ ವೆಂಕಟೇಶ ತಾತ ಎಂಬಾತನಿಗೆ ಹಿಗ್ಗಾಮುಗ್ಗ ಥಳಿತ. ಯಾಕೆ ಅಂತ ಕೇಳಿದಾಗ ಅಲ್ಲಿ ಸಿಗೋದು ನರಗಳ ದೌರ್ಬಲ್ಯ. ಮಹಿಳೆಯ ಪುತ್ರಿಯ ಜೊತೆಗೂ ಅನುಚಿತವಾಗಿ ವರ್ತಿಸಿರುವ ಆರೋಪ ಕಳೆದ 15 ದಿನಗಳ ಹಿಂದೆ ನಡೆದಿರುವ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಘಟನೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ರಾಜ್ಯದ ಅನೇಕ ಗೌರವಾನ್ವಿತ ವ್ಯಕ್ತಿತ್ವಗಳಿಗೂ ಕೂಡ ಇದು ಪಾಠ ಆಗಬೇಕು. ಅದರ ಅರ್ಥ ಅವರೆಲ್ಲ ಈ ಥರದ ಕೆಲಸ ಮಾಡ್ತಾರಂತಲ್ಲ. ಘನವೆತ್ತ ಸ್ಥಾನದಲ್ಲಿದ್ದಾಗ ಘನವೆತ್ತ ಕೆಲಸಗಳನ್ನೇ ಮಾಡಬೇಕೇ ಹೊರತಾಗಿ 2 ಪೀಸ್ ಕೆಲಸಗಳನ್ನು ಮಾಡಬಾರ್ದು. ಮನುಷ್ಯನ ಕಾಮನೆಗಳನ್ನು ಕಟ್ಟಿ ಹಾಕುವವನಲ್ವ ಆಧ್ಯಾತ್ಮಿಕ ಗುರು. ಆ ಕಾಮನೆಗಳೇ ಕಂಟ್ರೋಲಿಗೆ ಬಾರದೆ ಹಾಡ ಹಗಲೆ ಕಚ್ಚೆ ಜಾರಿಸೋದು ಅಂದ್ರೆ ಅದು ಸಭ್ಯತೆಗೆ ಸರಿಯಾದ ಅಂಶಗಳಲ್ಲ. ಮಾನವೀಯತೆಯ ಮೌಲ್ಯಗಳನ್ನು ಮಾತ್ರ ಹೇಳಿಕೊಡಬೇಕಾಗಿದ್ದ ನಾಲಿಗೆ ಕಾಮ ಪ್ರಕರಣದಲ್ಲಿ ಪ್ರಯಾಣ ಮಾಡಿದೆ. ಜಂಗಮ ಹೃದಯ ಆಟ ಆಡಿದೆ. ಇಲ್ಲಿ ಮಠದ ಸ್ವಾಮಿಗಳಿಗೆ ಏನ್ ಕೆಲಸ? ಬರೋ ಭಕ್ತರಿಗೆ ಆಧ್ಯಾತ್ಮಿಕ ಸಲಹೆ ಕೊಡೋದು, ಬರೋ ಹೆಂಗಸರ ಜೊತೆ ಲಾಲಿತ್ಯ ಮಾತನಾಡೋದಲ್ಲ. ಮಠದ ಸ್ವಾಮೀಜಿಗಳಿಗೆ ಏನ್ ಕೆಲಸ? ಭಕ್ತರ ಆಧ್ಯಾತ್ಮಿಕ ಕುಂದುಕೊರತೆಗಳನ್ನು ನೀಗಿಸೋದು, ಅವರ ದೇಹದ ಬಿಸಿಯನ್ನು ಆರಿಸೋದಲ್ಲ. ಇವರದೇನು ಮಾಡಿ ಎಡವಟ್ಟು ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಇವ್ರ ಮೇಲೆ ಆರೋಪ ಇದೆ, ಇನ್ನೂ ಅದು ತನಿಖೆ ಆಗಬೇಕು. ಆದರೆ ಆ ಮಠಕ್ಕೆ ನುಗ್ಗಿ ಸ್ವಾಮೀಜಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ನೋಡಿ. ಇದು ಆ ವ್ಯಕ್ತಿ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದ, ಮಹಿಳೆಯ ಜೊತೆ ಅನುಚಿತವಾಗಿ ವರ್ತಿಸ್ತಿದ್ದ, ಜೊತೆಗೆ ಆ ಮಹಿಳೆಯ ಮಗಳ ಜೊತೆಯೂ ಕೂಡ ಅನುಚಿತವಾಗಿ ವರ್ತಿಸ್ತಿದ್ದ ಅನ್ನೋದು ಇವರ ಆರೋಪ. ಇನ್ನೇನಿದ್ರು ಕೂಡ ಪೊಲೀಸರು ಅದನ್ನು ತನಿಖೆ ಮಾಡ್ತಾರೆ. ಅದೇನೇ ಇರಲಿ, ಪ್ರೇಯಸಿ ಅಷ್ಟೇ ಅಲ್ಲದೆ ಆಕೆಯ ಮಗಳ ಮೇಲೂ ಕಣ್ಣು. ಅಂದರೆ ಈತನ ಎರಡೂ ಕಣ್ಣುಗಳಿಗೆ ಆಕೆ ಮಾತ್ರ ಸಾಕಾಗಲಿಲ್ಲ, ಆಕೆಯ ಮಗಳೂ ಕೂಡ ಬೇಕಾಗಿತ್ತು. ನಿಜಕ್ಕೂ ಕೂಡ ಅಸಹ್ಯ ಅನಿಸುತ್ತೆ. ಈ ತರಹದ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಗೌರವಯುತವಾದಂತಹ ಸ್ಥಾನದಲ್ಲಿ ಕೂತ್ಕೊಂಡು ಒಂದು ತರಹದ ಘನವೆತ್ತ ಕೆಲಸ ಮಾಡಬೇಕಾಗಿರುವಂತಹ ವ್ಯಕ್ತಿಗಳು ಕಾಮಕೇಳಿಯಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಅನೈತಿಕ ಸಂಬಂಧ, ಅನೈತಿಕ ಅಫೇರು, ನಿಜಕ್ಕೂ ಅಸಹ್ಯ ಅನಿಸುತ್ತೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಯಾರನ್ನ ಬಿಡೋದು. ಇದು ಒಂದೇ ಸಮುದಾಯಕ್ಕೆ ಸೀಮಿತ ಆಗಿರೋದಲ್ಲ. ಪಾದ್ರಿಗಳಾಗಿರಲಿ, ಮೌಲ್ವಿಗಳಾಗಿರಲಿ, ಸ್ವಾಮೀಜಿಗಳೇ ಆಗಿರಲಿ, ಸಮಾಜಕ್ಕೆ ಸಂದೇಶ ಕೊಡಬೇಕೇ ಹೊರತಾಗಿ ಸಮಾಜಕ್ಕೆ ಈ ತರಹದ್ರಲ್ಲಿ ಹೆಸರು ಮಾಡ್ಕೋಬಾರ್ದು.